ರಾಮನಗರದ ಬಿಡದಿಯಲ್ಲಿ ಜಿಮ್ ಟ್ರೈನರ್ಗೆ ಚಾಕು ಇರಿದಿದ್ದಾಳೆ ತನ್ನ ಪ್ರೇಯಸಿ. ಹೌದು, ಈ ಘಟನೆ ರಾಮನಗರದ ಬಿಡದಿಯ ಒಂದು ಜಿಮ್ ಅಲ್ಲಿ ನಡೆದಿದೆ. ಪ್ರೇಯಸಿ ಜಿಮ್ ಟ್ರೈನರ್ ಒಬ್ಬನಿಗೆ ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ ಹತ್ರ ರಾತ್ರಿ ನಡೆದಿರೋ ಘಟನೆ. 27 ವರ್ಷದ ವೇಣುಗೋಪಾಲ್ ಚಾಕು ಇರಿತಕ್ಕೊಳಗಾದಂತಹ ಜಿಮ್ ಟ್ರೈನರ್ ವೇಣುಗೋಪಾಲ್ಗೆ 30 ವರ್ಷದ ಪ್ರೇಯಸಿ ಸುಧಾ ಚಾಕು ಇರಿದಿರೋದು. ಕಳೆದ 2 ವರ್ಷಗಳಿಂದ ಲವ್ ಮಾಡ್ತಾ ಇದ್ರು ವೇಣುಗೋಪಾಲ್ ಮತ್ತೆ ಸುಧಾ. ಕೆಲ ದಿನಗಳಿಂದ ಸುಧಾಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಈ ವೇಣುಗೋಪಾಲ್ ಇದರಿಂದ ಕೋಪಗೊಂಡು ಮನೆ ಹತ್ರ ಕರೆಸ್ಕೊಂಡು ಚಾಕು ಇರಿದಿದ್ದಾಳೆ. ಚಾಕು ಇರಿದು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾಳೆ ಆ ಯುವತಿ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಪ್ರಾಣಾಪಾಯದಿಂದ ಸದ್ಯ ವೇಣುಗೋಪಾಲ್ ಪಾರಾಗಿದ್ದಾನೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, 30 ವರ್ಷದ ಸುಧಾ ಅನ್ನುವಂಥ ಪ್ರೇಯಸಿ 27 ವರ್ಷದ ಜಿಮ್ ಟ್ರೈನರ್ ವೇಣುಗೋಪಾಲ್ಗೆ ಚಾಕು ಇರಿದಿರೋದು. ಕಳೆದ 2 ವರ್ಷದಿಂದ ಇಬ್ರು ಲವ್ ಮಾಡ್ತಿರ್ತಾರೆ. ಆದರೆ ಯಾವ ಕಾರಣಕ್ಕೆ ವೇಣುಗೋಪಾಲ್ ಆಕೆಯಿಂದ ಅಂತರವನ್ನ ಕಾಯ್ದುಕೊಂಡು ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಅದರಿಂದ ಕೋಪಗೊಂಡಂತಹ ಸುಧಾ ನಿನ್ನೆ ರಾತ್ರಿ ವೇಣುಗೋಪಾಲನ ಮನೆ ಹತ್ರ ಕರೆಸ್ಕೊಂಡು ಚಾಕು ಇರಿದಿರುವಂಥ ಘಟನೆ ನಡೆದಿದೆ. ಚಾಕು ಇರಿದು ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗಿದ್ದಾಳೆ. ಈ ಥರ ಮಾಡಿದ್ದೀನಿ ನಾನು ಅಂತ ಹೇಳಿ ಸದ್ಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೃಷ್ಟವಶಾತ್ ಜಿಮ್ ಟ್ರೈನರ್ ವೇಣುಗೋಪಾಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ನೀವು ಅಲ್ಲಿ ಯಾವ ಥರ ಚಾಕು ಇರಿದಿದ್ದಾರೆ ಅನ್ನುವಂಥ ಮಾರ್ಕ್ಗಳನ್ನು ಗಮನಿಸಬಹುದು. ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ ಹತ್ರ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ನನ್ನಿಂದ ದೂರ ಆಗ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಕೋಪಗೊಂಡು ಸುಧಾ ಆತನನ್ನ ಮನೆ ಹತ್ರ ಕರೆಸ್ಕೊಂಡು ಚಾಕು ಇರಿದಿರೋ ಘಟನೆ ನಡೆದಿದೆ. ವೇಣುಗೋಪಾಲ್ಗೆ ಇನ್ನು 27 ವರ್ಷ, ಆದರೆ ಸುಧಾಗೆ 30 ವರ್ಷ. 3 ವರ್ಷದ ಡಿಫ್ರೆನ್ಸ್ ಇತ್ತು ಇವರಿಬ್ಬರ ನಡುವೆ. ಸುಧಾ 3 ವರ್ಷ ವೇಣುಗೋಪಾಲ್ಗಿಂತ ವಯಸ್ಸಿನಲ್ಲಿ ದೊಡ್ಡವರು. ಆದರೆ ಯಾಕೆ ಇಬ್ಬರು ಮಧ್ಯ ಬಿರುಕು ಮೂಡ್ತು, ಇವರ ಪ್ರೀತಿಯಲ್ಲಿ ಯಾಕೆ ಈ ರೀತಿಯಾದಂತಹ ಬ್ರೇಕಪ್ ಆಯಿತು, ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಂತೆಂಥ ಪ್ರಕರಣಗಳು ನಡೆದು ಬಿಡ್ತಾವೆ ಅಂತ ಹೇಳಿ. ದೂರ ಆಗ್ತಿದ್ದಾನೆ ಅನ್ನೋ ಕೋಪದಲ್ಲೇ ಚಾಕು ಇರಿದು ಆತನನ್ನ ಸಾಯಿಸೋದಕ್ಕೆ ಮುಂದಾಗಿದ್ರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಆದ್ಮೇಲೆ ತಾನೇ ಹೋಗಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಸುಧಾ. ಸೊ